ಇನ್ನು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಇತಿಹಾಸವನ್ನ ನಿರ್ಮಿಸಿದೆ. ಮೊಟ್ಟ ಮೊದಲ ಬಾರಿಗೆ ಅಧಿಕಾರದ ಗದ್ದುಗೆಗೆ ಏರ್ತಾ ಇದೆ ಬಿಜೆಪಿ. ಸದ್ಯ ದೀದಿ ಕೋಟೆಯಲ್ಲಿ ಆ ಕೋಟೆಯನ್ನ ಮುಂದೆ ಆಳುವ ನಾಯಕ ಯಾರು ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಪಶ್ಚಿಮ ಬಂಗಾಳದಲ್ಲೂ ಕೂಡ ಸರ್ಕಾರ ರಚನೆಗೆ ಬಿಜೆಪಿ ರೆಡಿಯಾಗಿದೆ. ಮೊಟ್ಟ ಮೊದಲ ಬಾರಿಗೆ ಸರ್ಕಾರವನ್ನು ರಚಿಸ್ತಾ ಇದೆ. ಅಲ್ಲೂ ಸಹ ಮುಖ್ಯಮಂತ್ರಿಯ ರೇಸ್ನಲ್ಲಿ 4 ಹೆಸರುಗಳು ಪ್ರಸ್ತಾಪ ಆಗ್ತಾ ಇರುವಂಥದ್ದು. ಮಮತಾ ಬ್ಯಾನರ್ಜಿಯನ್ನ ಸೋಲಿಸಿರುವಂತಹ ಸುವೇಂದು ಅಧಿಕಾರಿಯ ಹೆಸರು ಮುನ್ನೆಲೆಗೆ ಬಂದಿದೆ. ಜೊತೆಗೆ ಶಮಿಕ್ ಭಟ್ಟಾಚಾರ್ಯ, ದಿಲೀಪ್ ಘೋಷ್ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಒಂದು ವೇಳೆ ಮಹಿಳಾ ಸಿಎಂ ಅನ್ನ ಮಾಡೋದಾದ್ರೆ ಅಗ್ನಿಮಿತ್ರ ಪೌಲ್ಗೆ ಅದೃಷ್ಟ ಖುಲಾಯಿಸಬಹುದು ಅನ್ನುವ ಚರ್ಚೆಗಳು ಬಂಗಾಳದ ಬಿಜೆಪಿ ಪಾಳಯದಲ್ಲಿ ಸದ್ಯ ನಡೀತಾ ಇರುವಂಥದ್ದು. ಬಂಗಾಳದಲ್ಲೂ ಕೂಡ 4 ಹೆಸರು ಸಿಎಂ ರೇಸ್ನಲ್ಲಿ ಮುನ್ನೆಲೆಯಲ್ಲಿ ಬಂದಿರುವಂಥದ್ದು. ಇನ್ನು ಸುವೇಂದು ಅಧಿಕಾರಿ ಭವಾನಿಪುರದಲ್ಲಿ ಈ ಬಾರಿ ಮಮತಾ ಬ್ಯಾನರ್ಜಿ ಅವರನ್ನು ಸೋಲಿಸಿ ವರ್ಚಸ್ಸನ್ನು ಹೆಚ್ಚಳ ಮಾಡಿಕೊಂಡಿದ್ದಾರೆ. ಇದಲ್ಲದೆ ಕಳೆದ ಬಾರಿ ಕೂಡ ನಂದಿಗ್ರಾಮ್ನಲ್ಲಿ ಅವರನ್ನು ಸೋಲಿಸಿದ್ರು ಮಮತಾ ಬ್ಯಾನರ್ಜಿ ಅವರನ್ನು. ಸುವೇಂದು ಅಧಿಕಾರಿ ಟಿಎಂಸಿಯಿಂದ ಬಿಜೆಪಿಗೆ ಬಂದಂತಹ ನಾಯಕ ಇವರು. ಜೊತೆಗೆ ಕಳೆದ ಅವಧಿಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಪಕ್ಷವನ್ನು ಮುನ್ನಡೆಸಿದ್ದಾರೆ. ಅದು ಕೂಡ ಅವರಿಗೆ ಅನುಭವ ಇದ್ದು ಅದು ಕೂಡ ಪ್ಲಸ್ ಪಾಯಿಂಟ್ ಆಗಿರುವಂಥದ್ದು. ಇನ್ನು 2ನೇ ಹೆಸರು ಮುಂಚೂಣಿಯಲ್ಲಿರುವಂಥದ್ದು ಶಮಿಕ್ ಭಟ್ಟಾಚಾರ್ಯ. ಪಶ್ಚಿಮ ಬಂಗಾಳದ ಬಿಜೆಪಿಯ ರಾಜ್ಯ ಘಟಕದ ಅಧ್ಯಕ್ಷರಾಗಿ ಶಮಿಕ್ ಭಟ್ಟಾಚಾರ್ಯ ಕಾರ್ಯವನ್ನು ನಿರ್ವಹಿಸಿದ್ದಾರೆ. RSSನ ಹಿನ್ನೆಲೆಯನ್ನು ಕೂಡ ಹೊಂದಿರೋದ್ರಿಂದ ಹೈಕಮಾಂಡ್ ಇವರನ್ನು ಆಯ್ಕೆ ಮಾಡುವ ಸಾಧ್ಯತೆಗಳು ಕೂಡ ಇದೆ ಶಮಿಕ್ ಭಟ್ಟಾಚಾರ್ಯ ಅವರನ್ನು ಅಂತ ಹೇಳಲಾಗ್ತಾ ಇದೆ. ಸುವೇಂದು ಅಧಿಕಾರಿ ಹಾಗೆ ಶಮಿಕ್ ಭಟ್ಟಾಚಾರ್ಯ ಮೊಟ್ಟ ಮೊದಲ ಹೆಸರುಗಳು ಕೇಳಿ ಬರ್ತಾ ಇರುವಂಥದ್ದು ರೇಸ್ನಲ್ಲಿ. ಇನ್ನು 3ನೆಯ ವ್ಯಕ್ತಿ ರೇಸ್ನಲ್ಲಿ ಇರುವಂಥದ್ದು ದಿಲೀಪ್ ಘೋಷ್. ದಿಲೀಪ್ ಘೋಷ್ ಅವರು ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷರಾಗಿದ್ದಂಥವರು. ಪಶ್ಚಿಮ ಬಂಗಾಳದಲ್ಲಿ ದಿಲೀಪ್ ಘೋಷ್ ಮಾಜಿ ರಾಜ್ಯಾಧ್ಯಕ್ಷ. ತಳಮಟ್ಟದಿಂದ ಪಕ್ಷವನ್ನು ಸಂಘಟನೆ ಮಾಡಿರುವ ಅನುಭವವನ್ನು ಇವರು ಹೊಂದಿದ್ದಾರೆ. ಪಕ್ಷದ ಕಾರ್ಯಕರ್ತರಲ್ಲಿ ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷ ದಿಲೀಪ್ ಘೋಷ್ ಅವರು ತಳಮಟ್ಟದಿಂದ ಪಕ್ಷವನ್ನು ಸಂಘಟನೆ ಮಾಡಿಕೊಂಡು ಬಂದಿದ್ದಾರೆ. ಪಕ್ಷದ ಕಾರ್ಯಕರ್ತರಲ್ಲಿ ಹೆಚ್ಚಿನ ಪ್ರಭಾವವನ್ನು ಕೂಡ ಹೊಂದಿರುವಂತಹ ನಾಯಕ ಇವರು, ಅನುಭವಿ ನಾಯಕ. ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷರು ಕೂಡ ದಿಲೀಪ್ ಘೋಷ್. ಇವರು 3ನೇಯವರು ಸಿಎಂ ಆಗುವ ರೇಸ್ನಲ್ಲಿ ಇರುವಂಥವರು. ಇನ್ನು 4ನೆಯ ವ್ಯಕ್ತಿ ಅಗ್ನಿಮಿತ್ರ ಪೌಲ್. ಮಹಿಳಾ ಸಿಎಂ ಅನ್ನು ಆಯ್ಕೆ ಮಾಡೋದಾದರೆ ಅಗ್ನಿಮಿತ್ರ ಪೌಲ್ಗೆ ಅದೃಷ್ಟ ಖುಲಾಯಿಸಬಹುದು ಅಂತ ಹೇಳಲಾಗ್ತಾ ಇದೆ. ಮಹಿಳಾ ನಾಯಕತ್ವದ ಪ್ರಮುಖ ಮುಖವಾಗಿರೋದೇ ಅಗ್ನಿಮಿತ್ರ ಅವರು. ಅಸನ್ಸೋಲ್ ದಕ್ಷಿಣ ಕ್ಷೇತ್ರದ ಶಾಸಕಿಯವರು. ಉಮಾದಿಂದ ಪರಿಚಯ ಆಗಿದ್ದಂಥವ್ರು ಇವರು. ಸದ್ಯ ಪ್ರಭಾವಿ ನಾಯಕಿ, ಮಹಿಳಾ ನಾಯಕರಲ್ಲಿ ಅತ್ಯಂತ ಪ್ರಭಾವವನ್ನು ಹೊಂದಿರುವಂತಹ ನಾಯಕಿ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಮಹಿಳಾ ನಾಯಕರ ಬಿಜೆಪಿಯ ಫೇಸ್ ಇವರು. ಈ 4 ಜನರ ಹೆಸರು ಸದ್ಯ ಮುಖ್ಯಮಂತ್ರಿ ರೇಸ್ನಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.